ಹೇಳಿ ಸರ್, ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಧ್ಯಮ ಅಥವಾ ಮೀಡಿಯಾ ಕ್ಷೇತ್ರದಲ್ಲಿ ಯಾವ ರೀತಿ ಸಿನಾರಿಯೋ ಇದೆ ಮತ್ತು ಅವರ ಹಕ್ಕುಗಳಿಗಾಗಿ ಏನು ಹೋರಾಟ ಮಾಡ್ತಾ ಇದ್ದೀವಿ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವಾಗ ನಾವು ICJ ಅಂತ ಒಂದು ಸಂಘಟನೆಯನ್ನು ಶುರು ಮಾಡಿದ್ದೀವಿ. ಅದು ಬಂದ್ಬಿಟ್ಟು ಆಫ್ರಿಕಾ ಮತ್ತು ಇಲ್ಲ ಬೇರೆ ದೇಶಗಳೆಲ್ಲ ಮಾಧ್ಯಮದವ್ರ ಮೇಲೆ ತುಂಬ ಅಂತೂ ಅವರಿಗೆ ಒಂಥರ ಅಟ್ರಾಸಿಟಿ ಅವ್ರ ಮೇಲೆ ಜಾಸ್ತಿ ಆಗಿದೆ. ಅದ್ರಗೋಸ್ಕರ ನಾವೇನು ಮಾಡಿದ್ದೀವಿ ಅಂದರೆ ಅಲ್ಲಿ ಮಾಧ್ಯಮದವ್ರನ್ನೆಲ್ಲ ಒಂದುಗೂಡಿಸಿ ICJ ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಜರ್ನಲಿಸ್ಟ್ ಅಂತ ಒಂದು ಸಂಘಟನೆಯನ್ನು ಶುರು ಮಾಡಿ ಆ ಸಂಘಟನೆಯನ್ನು UN ಅಫಿಲಿಯೇಟೆಡ್ ಆಗಿ ಬಂದು ಆಫ್ರಿಕಾದಲ್ಲಿರುವಂಥ ಲೀಡರ್ಗಳಿಗೆ ಅದಾದ ಆ ಲೀಡರ್ಗಳಿಗೆಲ್ಲ ತಿಳಿಸಿ ಈ ಥರ ಮಾಧ್ಯಮದವ್ರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಅಟ್ಯಾಕು ಇಲ್ಲದೊಂದು ಇದು ಬರಬಾರ್ದು ಅಂದ್ಬಿಟ್ಟು ನಾವು ಅದನ್ನು ಶುರು ಮಾಡಿದ್ದೀವಿ. ಆಫ್ರಿಕಾದಲ್ಲಿ ಏನು ಅಟ್ಯಾಕ್ ಆಗ್ತಾರೆ ಮಾಧ್ಯಮ ಮೇಲೆ? ಯಾಕಂದ್ರೆ ಚೀನಾದವ್ರು ತುಂಬ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಇದೆ. ಚೀನಾದಂತಲ್ಲ, ಅಲ್ಲಿ ಒಂಥರ ಡಿಕ್ಟೇಟರ್ಶಿಪ್ ಆಗ್ತಾ ಇತ್ತು ಆಫ್ರಿಕಾದಲ್ಲಿ. ಮಾಧ್ಯಮದವ್ರು ಏನಾದರೂ ಮಾತಾಡಿದ್ದು ಅವ್ರನ್ನ ಕರ್ಕೊಂಡು ಜೈಲಿಗೆ ಹಾಕ್ಬೋದು, ಈ ಥರ ಜಾಸ್ತಿ ಅಲ್ಲಿ ಅಟ್ಯಾಕ್ ಮಾಡೋದಿಲ್ಲ. ಈಗ ಅದನ್ನು ಸುಧಾರಣೆ ಮಾಡೋದು ನೀವೇನೆಲ್ಲ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ? ಅದಕ್ಕೆ ನಾವು ಅಲ್ಲಿ ಏನೋ ಒಂದು ಕೋಆರ್ಡಿನೇಟರ್ನ ಅಪಾಯಿಂಟ್ ಮಾಡಿದ್ದೀವಿ. ಆ ಕೋಆರ್ಡಿನೇಟರ್ಸ್ನ ಅಪಾಯಿಂಟ್ ಮಾಡಿ ಅಲ್ಲಿ ಏನಂದರೆ ಮಾಧ್ಯಮದವ್ರಿಗೆ ಯಾವುದೇ ಥರವಾದಂಥ ಒಂದು ಪ್ರಾಬ್ಲಮಲ್ಲಿ ಬಂದ್ರೂ ಅವರು ತಕ್ಷಣ ಅಲ್ಲಿರೋ ಅವರ ಲೀಡರ್ಸ್ಗೆ ತಿಳಿಸ್ಬಿಟ್ಟು ಅದ್ರ ಮೇಲೆ ಒಂದು ಆ್ಯಕ್ಷನ್ ತಗೋತಾರೆ. ಈಗ ಆಫ್ರಿಕಾ ಬಿಟ್ಟು ಬೇರೆ ಯಾವ ಕಂಟ್ರಿಲ್ಲ ನೀವು ಈ ಥರ? ಎಲ್ಲ ಕಂಟ್ರಿಯಲ್ಲೂ ಇದೆ. ಆಫ್ರಿಕಾ ಅಂತಲ್ಲ ಮಾತ್ರ ಎಲ್ಲ ಕಂಟ್ರೀಸಲ್ಲೂ ಅದು ಹಂಗೆ ಇದೆ. ಇಂಡಿಯಾದಲ್ಲಿ ಯಾವ ಥರ ಮಾಡ್ತಾರೆ? ಇಂಡಿಯಾದಲ್ಲಿ ನೀವು ರೀಸೆಂಟಾಗಿ ನೋಡೋಕ್ಕೆ ಹೋದರೆ ಇವಾಗ ನಮ್ಮ ಬೆಂಗಳೂರಲ್ಲಿ ಒಂದು 2 ತಿಂಗಳು ಮುಂಚೆ ಒಂದು ACP ಒಂದು ಮಾಧ್ಯಮದವರನ್ನು ಈ ಥರ ಹೋಗ್ಬಿಟ್ಟು ಕಿಡ್ನಾಪ್ ಮಾಡ್ಕೊಂಡು ಬಂದು ಯಾವುದೇ ಕೇಸಲ್ಲಿ ಒಳಗಿಟ್ಟು 8 ದಿವಸ ಅರೆಸ್ಟೇ ತೋರಿಸಲಿಲ್ಲ. 41A ನೋಟಿಸ್ ಅವ್ರು ಮಾಡಲಿಲ್ಲ. 8 ದಿವಸ ಅರೆಸ್ಟ್ ತೋರಿಸ್ದೆ ಅಲ್ಲೇ ಇಟ್ಬಿಟ್ಟು ಕಸ್ಟಡಿಯಲ್ಲಿ ಇಟ್ಬಿಟ್ಟು 9ನೇ ದಿವಸ ಅರೆಸ್ಟ್ ತೋರಿಸಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಕಳಿಸೋರು. ಅವ್ರಿಗೋಸ್ಕರ ಯಾರು ಮಾತಾಡೋದಿದ್ದಾರೆ? ಯಾರೂ ಇಲ್ಲ. ಸೊ ಅಂಥ ಪ್ರಾಬ್ಲಮ್ಸ್ ವಿರುದ್ಧನೇ ನಾವು ಏನು ಮಾಡಿದ್ವಿ, ICJ ಬಂದ್ಬಿಟ್ಟು ಈ ಥರ ಒಂದು ಇನ್ಸಿಡೆಂಟ್ ಯಾರಿಗೇನಾದರೂ ಆದರೆ ತಕ್ಷಣ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಇಲ್ಲ ಗವರ್ನರ್ಗೂ ಯಾರು ತಿಳಿಸಿ ಅದ್ರ ಮೇಲೆ ಒಂದು ಆ್ಯಕ್ಷನ್, ಇಲ್ಲಾಂದ್ರೆ ಇಲ್ಲಿ ಕೋರ್ಟ್ಗೆ ಹೋಗ್ಬೇಕು, ಅಲ್ಲೂ ಹೋಗ್ತೀವಿ, ಅದೊಂದು ಆ್ಯಕ್ಷನ್ ತಗೋತಾ ಇದ್ದೀವಿ. ಈಗ ಇಂಟರ್ನ್ಯಾಷನಲ್ UN ಜೊತೆ ನಿಮ್ಗೆ ಯಾವ ರೀತಿ ಇದೆ ಸಂಬಂಧ? UN ಜೊತೆಯಲ್ಲಿ ಒಳ್ಳೆ ಸಂಬಂಧ ಇದೆ ನಮಗೆ. ಯಾವುದೇ ರೀತಿಯಾದಂಥ ಒಂದು ಪ್ರಾಬ್ಲಮ್ ಆದರೂ UN ಗಮನಕ್ಕೆ ಅದನ್ನು ತಂದು ನಾವು ಅದರಿಂದ ಆಫ್ರಿಕಾ ಅಂತ ದೇಶದಲ್ಲಿರೋರಿಗೆ ಅದನ್ನು ತಿಳಿಸ್ತಾ ಇದ್ದೀವಿ. ಈ ಥರ ಆಗ್ತಾ ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಗೌರ್ಮೆಂಟ್ ಆಫ್ ಕರ್ನಾಟಕ ಜೊತೆ ಮಾತುಕತೆ ಮಾಡ್ತಾ ಇದ್ದೀರಾ? ಮಾಡಕ್ಕೆ ಮಾಡ್ತೀವಿ. ಆಲ್ರೆಡಿ ನಾನು ಗವರ್ನರ್ ಭೇಟಿ ಮಾಡಿದೆ. ಅವ್ರಿಗೂ ನಾವೆಲ್ಲ ತಿಳಿಸ್ದೆ ಈ ಥರ ಪಾಲಿಸ್ ಅಟ್ರಾಸಿಟಿ ಅಗೇನ್ಸ್ಟ್ ದ ಪ್ರೆಸ್ ಶುಡ್ ಬಿ ಸ್ಟಾಪ್. ಅದು ಆಗಬಾರ್ದು. ಮಾಧ್ಯಮದವ್ರಿಗೆ ಅವ್ರ ಹಕ್ಕುಗಳಿವೆ. ಅದ್ರ ಮೇಲೆ ಬಂದು ಪ್ರೆಸ್ ಫ್ರೀಡಮ್ ಶುಡ್ ಬಿ ರೈಟ್. ಮಾನ್ಯ ಮುಖ್ಯಮಂತ್ರಿಗಳಿಗೂ ಭೇಟಿ ಮಾಡ್ತಾ ಇದ್ದೀನಿ. ಪ್ರೈಮ್ ಮಿನಿಸ್ಟರ್ ಭೇಟಿ ಭೇಟಿ ಮಾಡ್ತಾ ಇದ್ದೀನಿ. ಸೆಂಟ್ರಲ್ ಮಿನಿಸ್ಟರ್ಸ್ಗೂ ಭೇಟಿ ಮಾಡ್ತಾ ಇದ್ದೀವಿ. ಎಲ್ಲರನ್ನ ಭೇಟಿ ಮಾಡಿ ಒಂದೇ ನಾವು ಹೇಳ್ತಾ ಇರೋದು ಪೊಲೀಸ್ ಅಟ್ರಾಸಿಟಿ ಅಗೇನ್ಸ್ಟ್ ದ ಪ್ರೆಸ್ ಶುಡ್ ಬಿ ಸ್ಟಾಪ್. ಕೆಲವು ಕಡೆ ಗುಂಡಾಸ್ ಅದು ಇದೆ. ಅದು ಏನೇ ಇದ್ರೂ ನಮ್ಮ ಕೌನ್ಸಿಲ್ಗೆ ರಿಪೋರ್ಟ್ ಮಾಡಿದ್ರೆ ನಾವು ಅದ್ರ ಮೇಲೆ ಆ್ಯಕ್ಷನ್. ಈಗ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಏನು ಮಾಡ್ತಾ ಇದ್ದೀವಿ? ಫ್ಯೂಚರ್ ಪ್ಲಾನ್ ಎಲ್ಲ ಸ್ಟೇಟಲ್ಲೂ ಮತ್ತು ಎಲ್ಲ ಡಿಸ್ಟ್ರಿಕ್ಸಲ್ಲೂ ಅದರ ಪ್ರೆಸಿಡೆಂಟ್ಸ್ನ ಅಪಾಯಿಂಟ್ ಮಾಡಿ, ಲೀಗಲ್ ಅಥಾರಿಟೀಸ್ನ ಅಪಾಯಿಂಟ್ ಮಾಡಿ ನಾವು ಮಾಧ್ಯಮದವ್ರಿಗೆ ಏನೇ ತೊಂದರೆ ಆದರೂ ಅದನ್ನು ಸರ್ಕಾರ ಗಮನಕ್ಕೆ ತರ್ತಾರೆ. ಈಗ ಮೊದಲು ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಇತ್ತು, ಈಗ ಡಿಜಿಟಲ್ ಮೀಡಿಯಾನು ಬಂದ್ಬಿಟ್ಟಿದೆ. ಎಲ್ಲರೂ ನಾವು ಜೊತೆಲಿ ಸೇರಿಸ್ಕೋಬೇಕಲ್ಲ. ಅವ್ರನ್ನ ಹಂಗ್ಬಿಟ್ಟು ಸಪ್ರೇಟ್ ಮಾಡೋಕ್ಕಾಗಲ್ವಲ್ಲ. ಎಲ್ಲರ ಜೊತೆಲಿ ಒಂದು ಬಿಗ್ ವೇದಿಕೆ ಮತ್ತು ಮಾಧ್ಯಮದ ಸ್ವಾತಂತ್ರ್ಯ ಅಥವಾ ಪತ್ರಿಕಾ ಸ್ವಾತಂತ್ರ್ಯ ತುಂಬ ನೀವು ಜಾಸ್ತಿ ಫೋಕಸ್ ಮಾಡ್ತಾ. ಹೌದೌದು. ಪ್ರೆಸ್ ರೈಟ್ಸ್ ಶುಡ್ ಬಿ ಫ್ರೀಡಮ್. ತಮ್ಮ ಹೆಸರು ಸರ್? ನನ್ನ ಹೆಸರು ಡಾಕ್ಟರ್ ಬಿನೀಶ್ ಥಾಮಸ್. ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಜರ್ನಲಿಸ್ಟ್ಗೆ ಡೈರೆಕ್ಟರ್ ಆಗಿದ್ದೀನಿ. ಇವಾಗ ಇಂಡಿಯಾಗೆ ಡೈರೆಕ್ಟರ್. ಓಕೆ.